ರಾಜ್ಯದಲ್ಲಿ ಅವಧಿಗೂ ಮುನ್ನ ಮಳೆ ಅಬ್ಬರ, ಭಾರೀ ಗಾಳಿ ಮಳೆಗೆ ಜನರ ಬದುಕೆ ಬರ್ಬಾದ್. ಗದಗ, ಹಾವೇರಿ, ಕೊಪ್ಪಳದಲ್ಲಿ ವಿಧ್ವಂಸ ಸೃಷ್ಟಿಸಿದ ಮಳೆ, ಮನೆಗಳು ಕುಸಿದ, ಬೆಳೆಗಳು ನಾಶ, ಧರೆಗುರುಳಿದ ಮರಗಳು, ಎಲ್ಲೆಲ್ಲಿ ಏನೇನು ಅವಾಂತರ. ಅಕಾಲದಲ್ಲಿ ಸುರಿದ ಮಳೆ ಮರಳ ಮಳೆಯಾಗಿತ್ತು ಯಾಕೆ? ಮಳೆಯಿಂದ ಜೀವಗಳೇ ಹೋಗ್ತಿದ್ರೂ ಸರ್ಕಾರ ಸೈಲೆಂಟ್ ಯಾಕೆ? ಒನ್ ಟೈಮ್ ತಕ್ಕಿ ಇವು ಮಳೆ ತಗಡು ಬೆಳಕತ್ತೀವಿ ಹೊರಗೆ ಕೊಡಂಬ ಅನ್ನೋದು ನಾವು ಹೋದ್ವಿ ಅಷ್ಟಲ್ಲ ಅಂತೇಳಿ. ಹ್ಞೂ ರೀ, ಅಷ್ಟಲ್ಲದ್ರೆ ಏನೈತ್ರಿ ಇವತ್ತು ನಮ್ಮ ಜಲ್ಮನ ಉಳಿ ದರಿಗುಳಿ ಬೀಳೋದು ನೋಡಿ ಭಾಳ ಸಂಕಟ ಆಗಕತ್ತು. ಬೆಳೆ ಎಲ್ಲ ಪೂರ್ತಿ ನೆಲಕ್ಕೆ ಬೀಳೋ ಹೊತ್ತಿನಾಗ ಭಾಳ ತ್ರಾಸ ಆಗಕತ್ತು. ಯಾಕಂದ್ರೆ ಬೆಳೆಗಳಿಲ್ಲ, ಒಂದು ತೊಟ್ಟು ನೀರು ಕುಡ್ದಿಲ್ಲ, ಇದನ್ನು ಬೆಳೆದಂಥ ಬೆಳೆ ನಮ್ಗೆ ಕೈ ಸಿಗಲಿಲ್ಲಲ್ಲ ಅಂತ ನೋವು. ಒಂದ ಎರಡ 10 ಹಲವು ಅವಾಂತರಗಳು. ಎಲ್ಲೆಲ್ಲಿ ಮಳೆ ಆಗಿದೆಯೋ ಅಲ್ಲೆಲ್ಲ ಅಧ್ವಾನಗಳು. ಅಕಾಲದಲ್ಲಿ ಸುರಿತಾ ಇರೋ ಗಾಳಿ ಮಳೆ ಜನರನ್ನೇ ಬಲಿ ತೆಗೆದುಕೊಳ್ತಾ ಇದೆ. ಶನಿವಾರ ಭಾನುವಾರ ಸುರಿದ ಮಳೆ 5-6 ಜಿಲ್ಲೆಗಳಲ್ಲಿ ಜನರಿಗೆ ನಿದ್ದೆ ಇಲ್ಲದಂತೆ ಮಾಡಿದೆ. ಕೂದಲೆಳೆಯಲ್ಲಿ ಕೆಲವರು ಪ್ರಾಣಾಪಾಯದಿಂದ ಪಾರಾದ್ರೆ ಇನ್ನು ಕೆಲವರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಮುರಿದು ಬಿದ್ದ ಲೈಟ್ ಕಂಬ, ಕಾಲುಗಳು ಕಟ್ಟಾಗಿ ವ್ಯಕ್ತಿ ಸಾವು. ಗಾಳಿಗೆ ಹಾರಿ ಬಂದ ತಗಡಿನ ಶೀಟ್, ರಸ್ತೆಯಲ್ಲಿದ್ದ ಮಹಿಳೆ ಜಸ್ಟ್ ಮಿಸ್. ಕುಸಿದ ಮನೆಗಳು, ಉರುಳಿದ ಮರಗಳು, 1000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ. 2 ದಿನಗಳಿಂದ ಸುರಿತಾ ಇರೋ ಮಳೆ ಜನರನ್ನ ಭಯಪಡುವಂತೆ ಮಾಡಿದೆ. ಮಳೆ ಜೊತೆಗೆ ಭಾರೀ ಪ್ರಮಾಣದಲ್ಲಿ ಗಾಳಿಯೂ ಬೀಸ್ತಾ ಇರೋದ್ರಿಂದ ಮರಗಳು ಉರುಳಿ ಬೀಳ್ತಾ ಇವೆ, ಮನೆಗಳು ಬಿದ್ದೋಗ್ತಾ ಇವೆ. ಮರಗಳು, ವಿದ್ಯುತ್ ಕಂಬಗಳು ಬೀಳ್ತಾ ಇರೋದ್ರಿಂದ ಹಲವೆಡೆ ರಸ್ತೆಗಳೇ ಬಂದಾಗಿವೆ. ಸದ್ಯ ಸುರಿತಾ ಇರೋ ಅಕಾಲಿಕ ಮಳೆ ಮರಣ ಮಳೆಯಾಗಿ ಬದಲಾಗಿದ್ದು ಜನರನ್ನು ಬಲಿ ಪಡೆದುಕೊಳ್ತಾ ಇದೆ. ಮೊನ್ನೆಯಷ್ಟೇ ವಿಜಯಪುರದಲ್ಲಿ ಮನೆ ಕುಸಿದು ಒಂದೇ ಕುಟುಂಬದ 4 ಬಲಿಯಾಗಿದ್ರು. ಈಗ ಭಾನುವಾರ ಸಂಜೆ ಸುರಿದ ಮಳೆಗೆ ಗದಗ, ಧಾರವಾಡ, ರಾಯಚೂರು, ಹೊನ್ನಾವರದಲ್ಲಿ ಮತ್ತೆ 4 ಬಲಿಯಾಗಿದ್ದಾರೆ. ಈ ವರ್ಷ ಮುಂಗಾರು ಶುರುವಾಗೋ ಮುನ್ನವೇ ಮಳೆ ಉಗ್ರ ರೂಪ ತೋರಿಸ್ತಾ ಇದೆ. ಗ್ಯಾಪ್ ಕೊಟ್ಟು ಮಳೆ ರಣಾರ್ಭಟ ಶುರು ಮಾಡ್ತಾ ಇದೆ. 2 ದಿನಗಳಿಂದ ನಿರಂತರವಾಗಿ ಸುರಿತಾ ಇರೋ ಮಳೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಭಾರೀ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕೆಲವು ಕಡೆ 1000 ಹೆಕ್ಟೇರ್ ಬೆಳೆ ಮುಳುಗಿ ಹೋಗಿದ್ದು ರೈತರು ಗೋಳಾಡುವಂತೆ ಆಗಿದೆ. ಮಳೆ ರೈತರ ಮುಖದಲ್ಲಿ ಸಂತಸ ಮೂಡಿಸೋ ಬದಲು ಆತಂಕ ಸೃಷ್ಟಿಸಿದೆ. ಬೆಳೆಗಳನ್ನ ನಾಶ ಮಾಡ್ತಾ ಇದೆ. ಈ ಮಳೆ ಕೇವಲ ಹಾನಿ ಮಾಡೋದು ಮಾತ್ರವಲ್ಲದೆ ಜನರನ್ನೇ ಬಲಿ ಪಡೆದುಕೊಳ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಗಾಳಿ, ಮಳೆ, ಸಿಡಿಲಿನ ಆರ್ಭಟಕ್ಕೆ ಜನರು ಜೀವ ಕಳೆದುಕೊಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಹಾನಿ ಆಗ್ತಾ ಇದ್ದು ಮನೆಗಳು, ಬೆಳೆಗಳು ಹಾನಿಗೆ ಒಳಗಾಗಿವೆ. ಈ ಭಾಗದಲ್ಲಿ ದಿನಕ್ಕೊಂದು ಅವಾಂತರಗಳು ಆಗ್ತಾ ಇದ್ದು ಜನರು ಮನೆಗಳಿಂದ ಆಚೆ ಬರೋದಕ್ಕೂ ಭಯಪಡುವಂತೆ ಆಗಿದೆ. ಗಾಳಿ ಮಳೆಗೆ ಮನೆಗಳ ಚಾವಣಿಗಳು ಹಾರಿ ಹೋಗ್ತಾ ಇವೆ. ವಿದ್ಯುತ್ ಕಂಬಗಳು, ಮರಗಳು ಮುರಿದು ಬೀಳ್ತಾ ಇವೆ. ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳು ಕುಸಿದು ದಿನಕ್ಕೊಂದು ಸಾವು ಆಗ್ತಾ ಇದೆ. ಮನೆಗಳಲ್ಲಿದ್ರೂ ಭಯ, ಆಚೆ ಬಂದ್ರೂ ಭಯ ಎನ್ನುವಂತಾಗಿದೆ. ಹೌದು, ಆಚೆ ಬಂದ್ರೆ ಯಮ ಲೈಟ್ ಕಂಬದ ರೂಪದಲ್ಲೋ ಇಲ್ಲ ಮರದ ಕೊಂಬೆ ರೂಪದಲ್ಲೋ ಕಾಯ್ತಾ ಇರ್ತಾನೆ. ಗಟ್ಟಿಯಾಗಿ ಇದ್ದಂತೆಯೇ ಕಾಣಿಸೋ ಮರ
ಮತ್ತು ಕಂಬಗಳು ಗಾಳಿ ಮಳೆಗೆ ಇದ್ದಕ್ಕಿದ್ದಂತೆ ಉರುಳಿ ಬೀಳ್ತಾ ಇವೆ. ರಸ್ತೆ ಬದಿ ನಿಂತವರನ್ನ ಬಲಿ ಪಡೆದುಕೊಳ್ತಾ ಇವೆ. ಭಾನುವಾರ ಸಂಜೆ ಸುರಿದ ಮಳೆಗೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದ್ದು ಜನರು ಗೋಳಾಡುವಂತಾಗಿದೆ. ಅವಾಂತರ 1, ಗದಗ ಲಕ್ಷ್ಮೇಶ್ವರ ವಿದ್ಯುತ್ ಕಂಬ ಬಿದ್ದು ವ್ಯಕ್ತಿ ಸಾವು. ಭಾನುವಾರ ಸಂಜೆ ಸುರಿದ ಮಳೆ, ಭೀಕರವಾಗಿ ಬೀಸಿದ ಗಾಳಿ ಜನರನ್ನೇ ಬಲಿ ಪಡೆದುಕೊಂಡಿದೆ. ಎಲ್ಲೆಂದರಲ್ಲಿ ವಿದ್ಯುತ್ ಕಂಬಗಳು, ಬೃಹತ್ ಮರಗಳು ಮುರಿದು ಬೀಳ್ತಾ ಇದ್ದು ಅಮಾಯಕ ಜೀವ ಹೋಗ್ತಾ ಇದೆ. ಇಂತಹದ್ದೇ ಘಟನೆ ಈಗ ಗದಗದಲ್ಲೂ ನಡೆದಿದ್ದು, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ರಸ್ತೆಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬ ಮುರಿದು ಬಿದ್ದು ಒಬ್ಬ ವ್ಯಕ್ತಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಲಕ್ಷ್ಮೇಶ್ವರದ ಪೇಟ ಬಣದ ನಿವಾಸಿ ಮಂಜುನಾಥ ಶರಸೂರಿ ಎಂಬಾತನ ಮೇಲೆ ಲೈಟ್ ಕಂಬ ಮುರಿದು ಬಿದ್ದಿದ್ದು 2 ಕಾಲುಗಳು ಕಟ್ಟಾಗಿದ್ದು ಕುರಿ ಮೇಯಿಸಲು ಹೋಗಿದ್ದ ವೇಳೆ ಈ ಘಟನೆ ನಡೆದಿದ್ದು ಗಾಯಾಳುವನ್ನ ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿ ಪ್ರಾಣ ಕಳೆದುಕೊಂಡಿದ್ದಾನೆ. ಅವಾಂತರ 3, ಗದಗ ಮಲ್ಲಸಮುದ್ರ ಹಾರಿ ಬಂದ ತಗಡಿನ ಶೀಟ್, ಮಹಿಳೆ ಜಸ್ಟ್ ಮಿಸ್. ಭಾನುವಾರ ಸುರಿದ ಮಳೆಗೆ ಗದಗ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅವಾಂತರಗಳಾಗಿದೆ. ಗದಗದಲ್ಲಿ ಭಾನುವಾರ ಸಂಜೆಯಿಂದಲೂ ಭಾರೀ ಮಳೆಯಾಗಿದ್ದು ಭಾರೀ ಗಾಳಿ ಮಳೆಯ ಆರ್ಭಟಕ್ಕೆ ಗದಗ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ತಗಡಿನ ಶೀಟ್ಗಳೇ ಹಾರಿ ಹೋಗಿದ್ದು ಈ ವೇಳೆ ಮಹಿಳೆಯೊಬ್ಬರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗದಗ ನಗರದ ಮಲ್ಲಸಮುದ್ರ ಬಳಿಯ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ನಡೆದಿದ್ದು ಭಾರೀ ಗಾಳಿ ಮಳೆಗೆ ತಗಡಿನ ಶೀಟ್ಗಳು ಹಾರಿಕೊಂಡು ಬಂದಿದ್ದು ಡ್ಯೂಟಿ ಮುಗಿಸಿಕೊಂಡು ಮಹಿಳಾ ಹೋಂಗಾರ್ಡ್ ಬಸ್ ಹತ್ತಲು ಓಡೋಡಿ ಬಂದಿತ್ತು. ಈ ವೇಳೆ ರಭಸವಾಗಿ ಹಾರಿ ಬಂದ ತಗಡಿನ ಶೀಟ್ ಮಹಿಳೆ ಪಕ್ಕದಲ್ಲೇ ಹಾದು ಹೋಗಿದೆ. ಅಲ್ಲಿ ಮಳೆಗಿಂತ ಗಾಳಿಯೇ ಭಯಾನಕವಾಗಿ ಬೀಸ್ತಾ ಇತ್ತು. ಒಂದೊಂದೇ ತಗಡಿನ ಶೆಡ್ಗಳು ಕಿತ್ತೋಗ್ತಾ ಇದ್ದು ಅದನ್ನ ಒಬ್ರು ವಿಡಿಯೋ ಮಾಡಿಕೊಳ್ತಾ ಇದ್ರು. ಆ ವಿಡಿಯೋದಲ್ಲಿ ಮಹಿಳೆಯ ಮೇಲೆ ತಗಡಿನ ಶೀಟ್ ಹಾರಿರೋ ಭಯಾನಕ ದೃಶ್ಯ ಸೆರೆಯಾಗಿದೆ. ಒಂದು ವೇಳೆ ಆ ಶೀಟ್ ಮಹಿಳೆಗೆ ತಾಗಿದ್ರೆ ದೇಹವೇ ಕಟ್ಟಾಗುವ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ಆ ಮಹಿಳೆ ಶೀಟ್ 8ನಿಂದ ಬಚಾವಾಗಿದ್ದಾಳೆ. ಅವಾಂತರ 4, ಗದಗ ಹಾರಿ ಹೋದ ಶೆಡ್, ಬೀದಿಗೆ ಬಿದ್ದ ವೃದ್ಧ ದಂಪತಿ. ಗದಗ ಜಿಲ್ಲೆಯಲ್ಲಿ ಬೇಸಿಗೆ ಮಳೆ ಅಬ್ಬರಿಸಿದ ಗದಗದಲ್ಲೇ ಗಾಳಿ ಮಳೆಗೆ ಅತಿ ಹೆಚ್ಚು ಅವಾಂತರಗಳು ಆಗಿದೆ. ಗಾಳಿ ಸಹಿತ ಭಾರೀ ಮಳೆಗೆ ಶೆಡ್ನ ಮೇಲ್ಛಾವಣಿ ಹಾರಿ ಹೋಗಿದ್ದು ಶೆಡ್ನಲ್ಲಿ ವಾಸವಾಗಿದ್ದ ವೃದ್ಧ ದಂಪತಿ ಅಪಾಯದಿಂದ ಪಾರಾಗಿದ್ದಾರೆ. ಮುಂಡರಗಿ ರಸ್ತೆಯಲ್ಲಿರುವ ಲೇಔಟ್ನಲ್ಲಿ ಈ ಘಟನೆ ನಡೆದಿದ್ದು ಮನೆ ಮೇಲ್ಛಾವಣಿ ಹಾರಿ ಹೋದ ಹಿನ್ನೆಲೆ ಕಳಗಪ್ಪ ಹಾಗೂ ಫಕೀರಮ್ಮ ದಂಪತಿ ಪರದಾಡುವಂತಾಗಿತ್ತು. ಲೇಔಟ್ ಸ್ವಚ್ಛತೆಗೆಂದು ಈ ದಂಪತಿ 6 ವರ್ಷಗಳಿಂದ ಶೆಡ್ನಲ್ಲಿ ವಾಸವಿದ್ರು. ಆದರೆ ಭಾನುವಾರ ಸುರಿದ ಭಾರೀ ಮಳೆ ಅವರ ಸೂರನ್ನ ಕಿತ್ತುಕೊಂಡಿದೆ. ಶೆಡ್ ಶೀಟ್ ಹಾರಿ ಹೋದ ಪರಿಣಾಮ ಶೆಡ್ನಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿವೆ. ನಾವು ಮಳೆಗಾಳಿ ಬರತ್ಲಿ ಇಲ್ಲೇ ನಿಂತಿದ್ದು ರೀ. ಮಳೆ ಜೋರು ಬಂದಿಂದ ಹೊರಕ್ಕೆ ಹೋಯ್ರಿ. ಜೋರು ಬಂದಿಂದ ನಮ್ಮ ಮಗಳು ಮಾತಾಡ್ಸೋಕಲ್ರಿ ಊರಿಗೆ ಹೊಂಟದ್ಲು. ಹೊಂಟಂತಕಿ ಮಳೆ ತಗಡು ಬೆಳಕತ್ತೀವಿ ಹೊರಗೆ ಕೊಡೋಂಬ ಅನ್ನೋದು ನಾವು ಹೋದ್ವಿ ರೀ ಅಷ್ಟಲ್ಲ ಅಂತೇಳಿ. ಅಷ್ಟಲ್ಲ ಅಲ್ಲದ್ರಿ ಏನೈತಿ ರೀ ಇವತ್ತು ನಮ್ಮ ಜಲ್ಮನ ನೋಡ್ರಿ. ನಾವು 6 ವರ್ಷ ಆತ್ರಿ ಬಂದು ಸರ್. ಇಲ್ಲೇ ಪ್ಲಾಟಿನ ಜಗತ್ತು ಸ್ವಚ್ಛ ಮಾಡಕತ್ತೀವಿ ರೀ. ಅವ್ರಿಗೆ ಫೋನ್ ಹಚ್ಚಿವ್ರಿ, ಅವ್ರು ಎತ್ತವಲ್ರಿ. ನೀವು ಮಾಡ್ಕೆ ಅಂದ್ರಂತ ಫಸ್ಟ್ ಒಮ್ಮೆ, ಮತ್ತೊಮ್ಮೆ ಹಚ್ಚಕೋರಿ ಎತ್ತವಲ್ರಿ. ಏನೂ ಇಲ್ಲ ಹೇಳವಲ್ರಿ. ಅವಾಂತರ 5, ಗದಗ ಹೊಸೂರು ಶಾಲೆ ಮನೆಗಳು ಧ್ವಂಸ. ಗದಗದ ಹೊಸೂರು ಗ್ರಾಮದಲ್ಲೂ ಅವಾಂತರ ಆಗಿದ್ದು ಭಾನುವಾರ ಸುರಿದ ಮಳೆಗೆ ಶಾಲೆ ಹಾಗೂ ಮನೆಗಳ ಶೀಟ್ಗಳು ಹಾರಿ ಹೋಗಿವೆ. ಇನ್ನು ಭಾರೀ ಗಾಳಿಗೆ ಹಾರಿ ಬಂದ ತಗಡಿನ ಶಬ್ದ ಕೇಳಿ ತಾಯಿ ಮಗ ಹೊರಗೆ ಓಡಿ ಬಂದು ಸೇಫ್ ಆಗಿದ್ದಾರೆ. ಇನ್ನು ಗ್ರಾಮದ ರಸ್ತೆಯಲ್ಲಿ ಬೃಹತ್ ಮರಗಳು ಬಿದ್ದು ಸಂಚಾರ ಬಂದಾಗಿದೆ. ಮರಗಳ ತೆರವು ಮಾಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅವಾಂತರ 6, ದಾವಣಗೆರೆ ಸಿಡಿಲಬ್ಬರಕ್ಕೆ ಹೃದಯಾಘಾತ, ಶಾಲಾ ಶಿಕ್ಷಕ ಸಾವು. ದಾವಣಗೆರೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಭಾನುವಾರ ಗಾಳಿ ಮಳೆ ಸಿಡಿಲಿನ ಅಬ್ಬರಕ್ಕೆ 65 ವರ್ಷದ ಶಿಕ್ಷಕ ಬಲಿಯಾಗಿದ್ದಾರೆ. ನಾಗರಾಜಪ್ಪ ಎಂಬ ಶಿಕ್ಷಕ ಸಿಡಿಲಿನ ಅಬ್ಬರಕ್ಕೆ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾನೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಮಲೆಕುಂಬಳೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಭಾನುವಾರ ಸಂಜೆ ಹಿನ್ನೆಲೆ ಊರಲ್ಲಿ ಓಡಾಡಿಕೊಂಡಿದ್ರು. ಈ ವೇಳೆ
ಮನೆ ಮುಂದೆ ನಿಂತಾಗ ಸಿಡಿಲಿನ ಶಬ್ದಕ್ಕೆ ಅಲ್ಲೇ ಕುಸಿದು ಮೃತಪಟ್ಟಿದ್ದಾರೆ. ಮೃತ ನಾಗರಾಜಪ್ಪ ಮಲೆಕುಂಬಳೂರು ಗ್ರಾಮದ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಿಡಿಲಿಗೆ ಮೀನುಗಾರ ಮೃತಪಟ್ಟಿದ್ದಾನೆ. ಹೊನ್ನಾವರದ ಅಪ್ಸರಕೊಂಡ ಕಡಲ ತೀರದಲ್ಲಿ ಈ ಘಟನೆ ನಡೆದಿದೆ. ವಿನಾಯಕ ಮೃತಪಟ್ಟ ಮೀನುಗಾರ. ಪಾತಿ ದೋಣಿಯಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾಗ ಸಿಡಿಲು ಬಡಿದು ದುರ್ಘಟನೆ ಸಂಭವಿಸಿದೆ. ಈ ವೇಳೆ ಪ್ರವಾಸಿಗರಿಗೂ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಈ ಸೂಚನೆ ನೀಡಲಾಗಿದೆ. ಅವಾಂತರ 7 ಸಾಗರ ಶಿವಮೊಗ್ಗ ಅಂಗಡಿಗಳಿಗೆ ನುಗ್ಗಿದ ನೀರು. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಹಲವು ಅವಾಂತರಗಳಾಗಿವೆ. BH ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ನೀರು ಹರಿಯಲು ಜಾಗವಿಲ್ಲದೆ ಲಕ್ಷ್ಮೀ ವೆಂಕಟೇಶ್ವರ ಕಿರಾಣಿ ಅಂಗಡಿಯೊಳಗೆ ನೀರು ನುಗ್ಗಿದೆ. ಈ ವೇಳೆ ಅಂಗಡಿಯಲ್ಲಿದ್ದ ಬೇಳೆಕಾಳು, ಸಕ್ಕರೆ, ಅಕ್ಕಿ ಮೂಟೆಗಳು ಸೇರಿದಂತೆ ಸುಮಾರು 2ರಿಂದ 3 ಲಕ್ಷ ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳು ಸಂಪೂರ್ಣವಾಗಿ ನಾಶವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಅವೈಜ್ಞಾನಿಕ ಚರಂಡಿ ಕೆಲಸವೇ ಈ ಅವಾಂತರಕ್ಕೆ ಮುಖ್ಯ ಕಾರಣ. ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಜಾಗವಿಲ್ಲದೆ ಎಕ್ಸಸ್ ಸರ್ಕಲ್ ಸಮೀಪದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿದೆ. ಚರಂಡಿ ಕಾಮಗಾರಿಯನ್ನ ಸಮರ್ಪಕವಾಗಿ ಮಾಡುವಂತೆ ಕಳೆದ ಫೆಬ್ರವರಿ ತಿಂಗಳಿಂದಲೇ ಸ್ಥಳೀಯ ಆಡಳಿತಕ್ಕೆ ಮನವಿ ಕೊಡಲಾಗಿತ್ತು. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ಅವಾಂತರ 8 ಕುಷ್ಟಗಿ ಕೊಪ್ಪಳ ಧರೆಗುರುಳಿದ ಮರಗಳು. ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲೂ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಸುಮಾರು ಅರ್ಧ ಗಂಟೆ ಸುರಿದ ಮಳೆಗೆ ಬೃಹತ್ ಮರಗಳು ನೆಲಕ್ಕೆ ಉರುಳಿದ್ದು ಹಲವು ರಸ್ತೆಗಳು ಬಂದಾಗಿವೆ. ಇನ್ನು ನೆಲಕ್ಕುರುಳಿದ ಮರಗಳನ್ನು JCB ಬಳಸಿ ತೆರವುಗೊಳಿಸಲಾಗ್ತಾ ಇದೆ. ರಸ್ತೆ ಬದಿಯೇ ಮರಗಳು ಉರುಳಿ ಬೀಳ್ತಾ ಇರೋದ್ರಿಂದ ಜನರು ವಾಹನಗಳನ್ನು ರಸ್ತೆಗೆ ತರೋದಕ್ಕೆ ಭಯಪಡುವಂತಾಗಿದೆ. ಅವಾಂತರ 9 ಹಾವೇರಿ ರಾಣೆಬೆನ್ನೂರು 1000 ಹೆಕ್ಟೇರ್ ಬೆಳೆ ನಾಶ. ಹಾವೇರಿ ಜಿಲ್ಲೆಯಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಸಾವಿರಾರು ಹೆಕ್ಟೇರ್ನಲ್ಲಿ ಬೆಳೆಗಳು ನಾಶ ಆಗಿದೆ. ಕಟಾವಿಗೆ ಬಂದಿದ್ದ ಭತ್ತ ಸಂಪೂರ್ಣ ನೀರುಪಾಲಾಗಿದೆ. ಸುಮಾರು 1000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾವೇರಿಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದ್ದು ಹಿರೇಬಿದರಿ, ಸೋಮಲಾಪುರ, YT ಮೆಡ್ಲೇರಿ ಗ್ರಾಮಗಳಲ್ಲಿ ಹೆಚ್ಚು ಬೆಳೆ ನೆಲಕಚ್ಚಿದೆ. ಈ ವರ್ಷದ ನಮ್ಮ ಗಂಜೆ ನಾವು ಬಿಡದ್ರಿ, ಏನು ಹೇಳೋಕ್ಕಾಗಲ್ಲ. ಯಾರು ಕೇಳ್ಬೇಕು, ಯಾರು ಬಿಡ್ಬೇಕು. ಈ ವರ್ಷ ನಾವು 40 ಸಾವಿರ ರೂಪಾಯಿ ಬರ್ತೈತೆ ರೀ ಖರ್ಚು. ಒಂದು ಎಕರೆಗೆ ಒಳ್ಳೆ ಮಾಡಿ ಅದನ್ನು ಹಚ್ಚಿ ಅದನ್ನೆಲ್ಲ ಮಾಡೋತ್ತಿಗೆ ಈ ನಮೂನೆ ಹಾಳಾಗೈತೆ ಅಂದ್ರೆ ನಾವು ಯಾರಿಗೆ ಹೇಳೋಣ ಸರ? ಸರ್ಕಾರ ನೋಡಿ ಹೆಂಗಸರಿಗೆ ಪಾಸ್ ಮಾಡಿ ಹೆಂಗಸ್ರನ್ನ ಅಡ್ಡಾಡ್ಸಕ್ಕೆ ಇಲ್ಲಿ ಗಂಡಸ್ರು ದುಡಿದ್ರೆ ಗಂಡಸ್ರದ್ದು ಏನಲ್ಲ, ಮುಂದೆ ಹೆಂಗೆ ರೀ? ಇದು ಏನಾದರೂ ನೆಲ ಕಚ್ಚಿದೆಯಲ್ಲ ಈ ಭತ್ತ, ಏನಾದರೂ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಲ್ಲ ರೀ. ಎಲ್ಲ ನೆಲಕ್ಕೆ ಏನೇನು ಇಲ್ಲ ರೀ. ಅದನ್ನು ನಾವು ಇದನ್ನು ಮಾಡೋದ್ರಿ. ಅದು ನಮಗೆ ಈಗ ನೋಡಿರಿ ಭತ್ತದ ರೇಟು 3000 ಮಾಡಿ ನಮಗೆ ಎಣ್ಣೆ ರೇಟು ಗೊಬ್ಬರ ರೇಟು ಎಲ್ಲ ಜಾಸ್ತಿ ಮಾಡ್ಯಾರ ರೀ. ಈ ಒಮ್ಮಟ್ಲಿಗೆ ಭತ್ತದ ರೇಟ್ ಇಳಿಸ್ಯಾರ. ಎಣ್ಣೆ ರೇಟು ಗೊಬ್ಬರ ರೇಟು ಅಷ್ಟು ಕಷ್ಟ ಐತ್ರಿ. ನಾವೇನು ಇವ್ರನ್ನೇನು ರೊಕ್ಕ ಮನಿದ್ದ ಕೊಡೋ ಅಂತ ಯಾರನ್ನೇನು ಹೇಳಂಗಿಲ್ಲ ರೀ. ನಾವು ಅವ್ರೇನು ಮನಿದ್ದ ಯಾವನೇನು ಕೊಡಂಗಿಲ್ಲ, ಯಾರೇನು ಅವ್ರ ಅಪ್ಪರ ಮನಿದ್ದ ಕೊಡಲ್ಲ ರೀ. ಗೌರ್ಮೆಂಟ್ ರೊಕ್ಕ ಅಲ್ಲಿ ಇಲ್ಲಿ ಕೊಡೋ ಬದಲಿ ನಮ್ಮಂಥ ರೈತರು ಲಾಸ್ ಅದರಿಗೆ ಕೊಡಲಿ, ನಮಗೇನು ಬ್ಯಾಡ ಅನ್ನಕತ್ತಲ್ಲ ರೀ. ಹಾವೇರಿಯ ಸವಣೂರು ಭಾಗದಲ್ಲೂ ಭಾರೀ ಮಳೆಯಾಗಿದ್ದು ಬಿರುಗಾಳಿ ಸಹಿತ ಮಳೆಗೆ ವೀಳ್ಯದೆಲೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಸಲೀಂ ಅನ್ನೋರ ರೈತರ ಜಮೀನಲ್ಲಿದ್ದ ವೀಳ್ಯದೆಲೆ ಮಳೆಗೆ ನಾಶವಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗಿದ್ದಾರೆ. ಭಾನುವಾರ ಶಿವಮೊಗ್ಗ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಹಲವಾರು ಅವಾಂತರಗಳು ಆಗಿದೆ. 100ಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿವೆ. ಮರಗಳು, ವಿದ್ಯುತ್ ಕಂಬಗಳು ರಸ್ತೆ ಮೇಲೆಯೇ ಬಿದ್ದಿದ್ದು ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ. ಮತ್ತೂರು, ಸೋಗಾನೆ, ಮಂಡ್ಯನಕೊಪ್ಪ, ಕಾಚಿನಕಟ್ಟೆ ಗ್ರಾಮಗಳಲ್ಲಿ ಅಡಿಕೆ ಮರಗಳು ನೆಲಕ್ಕೆ ಬಿದ್ದಿವೆ. ತೆಂಗು, ಮಾವು ಬೆಳೆ ಹಾಳಾಗಿದೆ. ಸೋಗಾನೆಯಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದ್ದು ಗಾಳಿಗೆ ಮನೆಗಳಿಗೆ ಹಾಕಿದ್ದ ಶೀಟ್ಗಳು ಹಾರಿ ಹೋಗಿವೆ. ನಿನ್ನೆ 6 ಗಂಟೆ ಸುಮಾರಿಗೆ 6-6:30 ಸುಮಾರಿಗೆ ಮಳೆ ಗಾಳಿ ಜಾಸ್ತಿಯಾಗಿ ಭಾರೀ ಅನಾಹುತ ಆಗಿದ್ದಾವೆ. ತೆಂಗಿನ ಮರ, ಅಡಿಕೆ ಮರ
ಮನೆಗಳು ಊರಲ್ಲಿ ಕುಡಿಯೋ ನೀರಿಗೆ ವಿದ್ಯುತ್ ಕರೆಂಟು ಕಂಬಗಳೆಲ್ಲ ಬಿದ್ದೋಗಿದ್ದಾವೆ, ಕುಡಿಯೋ ನೀರಿಗೂ ಸಮಸ್ಯೆ ಆಗಿದೆ. ಆ ಥರ ಅನಾಹುತ ಆಗಿದೆ ಇಲ್ಲಿ ಬೂದಿಗೆರೆ ಗ್ರಾಮದಲ್ಲಿ. ಬೂದಿಗೆರೆ ಲಕ್ಷ್ಮಣ ಹನುಮಂತ. ಎಷ್ಟು ಮರಗಳು ಸರ್ ಎಲ್ಲಿ? ನಮ್ಮದು ಒಂದೇ ಇದು 3/4 ಎಕರೆ ಒಳಗೆ ಸುಮಾರು ಒಂದು 200-250 ಮರ ಬಿದ್ದೋಗಿದ್ದಾವೆ. ಒಂದು 3/4 ಎಕರೆ ಪಕ್ಕದಲ್ಲಿ ಅವ್ರದ್ದು ಒಂದು 150-200 ಮರ ಬಿದ್ದಿದ್ದಾವೆ. ಎಲ್ಲ ಪಕ್ಕ ತೋಟಗಳಿಗೆ 100, 200, 300, 500 ಮರಗಳವರೆಗೂ ಒಂದೊಂದು ತೋಟದಲ್ಲಿ ಈ ಥರ ಅನಾಹುತ ಆಗಿದ್ದಾವೆ ಇಲ್ಲಿ. ಅವಾಂತರ 10 ಜೇವರ್ಗಿ, ಕಲಬುರಗಿ ಕಿತ್ತು ಹೋದ ಸ್ಟೇಡಿಯಂ. ಗಾಳಿ ಮಳೆಗೆ ಮನೆಗಳು ಮರಗಳು ಬೀಳೋದು ಓಕೆ, ಆದರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಸ್ಟೇಡಿಯಂ ಒಂದು ಕಿತ್ತು ಹೋಗಿದೆ. ಭಾರೀ ಗಾಳಿ ಮಳೆಗೆ ಸ್ಟೇಡಿಯಂ ಮೇಲ್ಛಾವಣಿ ಕಿತ್ತು ಬಿದ್ದಿದೆ. 10 ತಿಂಗಳ ಹಿಂದಷ್ಟೇ ಈ ಸ್ಟೇಡಿಯಂ ಉದ್ಘಾಟನೆ ಆಗಿತ್ತು. ಆದರೆ ಈಗ ಬಿರುಗಾಳಿ ಮಳೆಗೆ ತಾಲೂಕು ಕ್ರೀಡಾಂಗಣಕ್ಕೆ ಹಾನಿಯಾಗಿದೆ. ಕಬ್ಬಿಣದ ಕಂಬಗಳು ಕಿತ್ತು ಬಂದಿದ್ದು, ಗಾಳಿಯ ರಭಸಕ್ಕೆ ಮೇಲ್ಛಾವಣಿಯೂ ಕಿತ್ತು ಹೋಗಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇಲ್ಲದ ಪರಿಣಾಮ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ನಾಲ್ಕು ದಿನಗಳ ಹಿಂದೆ ಮಳೆಗೆ ವಿಜಯಪುರ ಜಿಲ್ಲೆಯಲ್ಲಿ ಮನೆ ಕುಸಿದು 4 ಸಾವನ್ನಪ್ಪಿದ್ರು. ಆಗಲೂ ಮಳೆ ಭಾರೀ ಅವಾಂತರಗಳನ್ನು ಸೃಷ್ಟಿಸಿತ್ತು. ಅದರಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಈಗ ಮತ್ತೆ ಮಳೆ ಅಬ್ಬರಿಸಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಒಂದಲ್ಲ ಒಂದು ರೀತಿ ಅವಾಂತರಗಳು ಆಗ್ತಾನೇ ಇದ್ದು, ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಮಳೆ ಆಗೋದೇ ಅಪರೂಪ. ಆದರೆ ಈಗ ವಾರಕ್ಕೆ 2-3 ಬಾರಿ ಮಳೆ ಆಗ್ತಾ ಇದೆ. ಅದು ಸಾಧಾರಣ ಮಳೆ ಅಲ್ಲ, ಮರಣ ಮಳೆ ಆಗ್ತಾ ಇದೆ. ಗಾಳಿ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಭಾಗಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಇದ್ದು, ಮುಂದಿನ 2 ದಿನ ಇಡೀ ರಾಜ್ಯ ಮಳೆಯಿಂದ ತತ್ತರಿಸಲಿದೆಯಂತೆ. ಮುಂದಿನ 2 ದಿನ ಭಾರೀ ಮಳೆ. 22 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. 40-60 ಕಿಲೋಮೀಟರ್ ವೇಗದ ಬಿರುಗಾಳಿ. ಕರಾವಳಿಗೆ IMD ಮುನ್ಸೂಚನೆ ಏನು? ಸಣ್ಣ ಮಳೆಗೂ ಭಾರೀ ಅವಾಂತರ. ಏನು ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು? 2 ದಿನಗಳಿಂದ ಕೆಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆ ಸುರಿದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರೀ ಅವಾಂತರಗಳು ಆಗಿವೆ. ಜನರು ಸಾಕಪ್ಪ ಸಾಕು ಈ ಮಳೆ ಎನ್ನುವಂತಾಗಿದೆ. ಆದರೆ ಹವಾಮಾನ ಇಲಾಖೆ ಮಾತ್ರ ಇನ್ನೂ 2 ದಿನಗಳ ಕಾಲ ಮಳೆ ಅಬ್ಬರ ಹೀಗೆ ಇರಲಿದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಆಗಲಿದ್ದು, ಕರಾವಳಿ ಭಾಗದಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ಹಾವೇರಿ, ರಾಯಚೂರು, ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ, ತುಮಕೂರು, ಬಳ್ಳಾರಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದ್ದು, ಕೊಪ್ಪಳ, ಗದಗ, ಧಾರವಾಡ, ವಿಜಯನಗರ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. ಅಷ್ಟೇ ಅಲ್ಲದೆ 22 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವುದರ ಜೊತೆಗೆ ಗಂಟೆಗೆ 40-60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆಯಂತೆ. ಗುಡುಗು ಮತ್ತು ಮಿಂಚು ಸಹಿತ ಮಳೆ ಆಗಲಿದೆ. ಒಳನಾಡು ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಲಿದ್ದು, ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಇರಲಿದೆ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಭಾರೀ ಗಾಳಿ ಮಳೆಗೆ ಸಾವು ನೋವುಗಳು ಆಗ್ತಾ ಇವೆ. ಹಾಗಾಗಿ ಜನರು ಮಳೆ ಬರುವ ವೇಳೆ ಮರಗಳ ಕೆಳಗೆ ನಿಲ್ಲಬಾರದು. ಮಳೆಯಲ್ಲಿ ಅನಗತ್ಯ ಪ್ರಯಾಣ ಮಾಡಬಾರದು. ವಿದ್ಯುತ್ ಸಾಧನಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು. ಮಿಂಚು ಸಿಡಿಲಿನ ಸಮಯದಲ್ಲಿ ಹೊರಗೆ ಕೆಲಸ ಮಾಡುವುದು ಬೇಡ. ಕಾಲುವೆ, ಹಳ್ಳ, ಸೇತುವೆ ಹತ್ತಿರ ಸುಳಿಯಬಾರದು. ವಿದ್ಯುತ್ ಕಂಬಗಳು, ತಂತಿಗಳಿಂದ ದೂರವಿರಬೇಕು. ಹೀಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಜೀವ ಉಳಿಸಿಕೊಳ್ಳಬಹುದಾಗಿದೆ.
2-3 ದಿನಗಳಿಂದ ಗಾಳಿ ಮಳೆಗೆ ಭಾರೀ ಅವಾಂತರಗಳು ಸೃಷ್ಟಿಯಾಗಿವೆ. ಮನೆಗಳು ಕುಸಿದು, ಮರಗಳು ಬಿದ್ದು, ಸಿಡಿಲು ಬಡಿದು ಒಂದಷ್ಟು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ರಾಜ್ಯದಾದ್ಯಂತ ಮಳೆಗೆ ಬೆಳೆ ನಾಶ ಆಗಿದೆ, ಸಾವು ನೋವುಗಳು ಆಗಿವೆ, ಜನರ ಜೀವನ ಬರ್ಬಾದಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ, ಜನಪ್ರತಿನಿಧಿಗಳು ಆಗಲಿ ತಲೆ ಕೆಡಿಸಿಕೊಳ್ತಾ ಇಲ್ಲ. ಬೆಳೆ ನಾಶವಾಗಿ ಅನ್ನದಾತರು ಕಣ್ಣೀರಿಡ್ತಾ ಇದ್ರು, ಜನಪ್ರತಿನಿಧಿಗಳು ಆ ಕಡೆ ತಿರುಗಿಯೂ ನೋಡ್ತಾ ಇಲ್ಲ. ಮನೆಗಳು ಕುಸಿದು ಜನರ ಬದುಕು ಬೀದಿಗೆ ಬರ್ತಿದೆ. ಮರಗಳು, ಲೈಟ್ ಕಂಬಗಳು ಬೀಳ್ತಾ ಇರೋದ್ರಿಂದ ಜನರು ಆತಂಕದಲ್ಲೇ ಬದುಕುವಂತಾಗಿದೆ. ಎಷ್ಟು ದುರಂತ ಆದರೂ ಅಧಿಕಾರಿಗಳು ಮಳೆ ಹಾನಿ ಸಮೀಕ್ಷೆ ಮಾಡುತ್ತಿಲ್ಲ. ಶಾಸಕರು, ಸಚಿವರು ಕ್ಷೇತ್ರಗಳತ್ತ ಸುಳಿತಾನೇ ಇಲ್ಲ. ಹಾವೇರಿಯಲ್ಲಿ ಮಾತ್ರ ಬಿರುಗಾಳಿ ಸಹಿತ ಮಳೆಗೆ ಸಾವಿರಾರು ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಅಲ್ಲಿ ಮಾತ್ರ ಬೆಳೆ ಹಾನಿ ಪ್ರದೇಶಕ್ಕೆ ಡಿಸಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಭೇಟಿ ಕೊಟ್ಟಿದ್ದಾರೆ. ಹಿರೇಬಿದರಿ, ಸೋಮಲಾಪುರ, ವೈಟಿ ಮೆಡ್ಲೇರಿ ಗ್ರಾಮಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಅಲ್ಲಿಗೆ ಶಾಸಕ ಪ್ರಕಾಶ್ ಕೋಳಿವಾಡ ಸಹ ಭೇಟಿ ಕೊಟ್ಟಿದ್ದು ಈ ಎಲ್ಲವನ್ನ ಪರಿಶೀಲನೆ ನಡೆಸಿದ್ರು. ಜಿಲ್ಲೆಯಲ್ಲಿ ಸುಮಾರು 1,005 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಜಂಟಿ ಸರ್ವೆ ಕಾರ್ಯ ಆರಂಭ ಆಗಿದೆ. 20 ದಿನದ ಒಳಗೆ ಪರಿಹಾರ ವಿತರಣೆ ಮಾಡ್ತೀವಿ ಅಂತ ಜಿಲ್ಲಾಡಳಿತ ಭರವಸೆ ಕೊಟ್ಟಿದೆ.